ದಿನದಿಂದ ಕೂಡ ಡಿ ಕೆ ಸುರೇಶ್ ಅವರಿಗೆ ಬೆಂಬಲ ಸಿಗ್ಲಿಲ್ಲ. ಪರೋಕ್ಷವಾಗಿ ವಿರುದ್ಧ ದಿಕ್ಕಿನಲ್ಲಿ ನಿಂತಿದ್ದಂತಹ ಬಿಜೆಪಿ ಅಭ್ಯರ್ಥಿ, JDS ಬೆಂಬಲಿತ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಗೆಲ್ಲೋ ಹಾಗೆ ಮಾಡಿದ್ದು ಕೂಡ ಒಕ್ಕಲಿಗ ಸಮುದಾಯದ ಮಠಗಳ ಬೆಂಬಲದಿಂದ ಅಂತ. ಅದು ಈಗ ನೀವು ವಿಶ್ಲೇಷಣೆ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ವೈಯಕ್ತಿಕ. ಡಾಕ್ಟ್ರು ಒಳ್ಳೆ ಕೆಲಸ ಮಾಡಿದ್ರಿಂದ ಜನ ಅದನ್ನು ಅರ್ತು ಅದನ್ನು ಓಟ್ ಹಾಕಿರಬೇಕು, ನಮಗೆ ಗೊತ್ತಿಲ್ಲ, ಅದರಿಂದ ಅವ್ರು ಗೆದ್ದಿರ್ಬೋದು. ಅಂದ್ರೆ ಒಕ್ಕಲಿಗ ಸಮುದಾಯದ ಪೀಠಾಧಿಪತಿಗಳು ಯಾರು ಬೆಂಬಲವಾಗಿ ನಿಂತು ಗೆದ್ದಿದ್ದಲ್ಲ? ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಏನಿಲ್ಲ. ದೇವೇಗೌಡರು ಕುಟುಂಬಕ್ಕೂ ನಿಮಗೂ ಸಂಬಂಧ ಮುಂಚೆ ಹಾಗೆ ಇದೆಯಾ? ಎಲ್ಲವೂ ಸರಿ ಇದೆಯಾ? ಸರಿ ಇದೆ ಅಂದರೆ ನಮ್ಗೆ ಆರೋಗ್ಯ ಇಲ್ವಲ್ಲ, ನಾವು ಅವ್ರ ಹತ್ರ ಹೋಗೋಕ್ಕಾಗಿಲ್ಲ. ಅವ್ರಿಗೂ ಆರೋಗ್ಯ ಇಲ್ಲ, ಅವರು ಬರೋದಕ್ಕಾಗಿಲ್ಲ. ಯಾಕಂತಂದ್ರೆ ನಿಮಗೆ ಒಂದು ಆಶ್ರಯ, ಅಥವಾ ಆಶ್ರಯ ಅಂದ್ರೆ ದೊಡ್ಡ ಪದ ಆಗಿತ್ತು, ನಿಮಗೊಂದು ಮಠ ಅಂತ ಹೇಳಿ ಸ್ಥಾಪಿಸಿ ಕೊಡುವಲ್ಲಿ ಅವರ ಪಾತ್ರ ಕೂಡ ಬಹಳಷ್ಟು ಹೆಚ್ಚಿತ್ತು ಅಂತಿದೆ. ಆದ್ರೆ ನೇರವಾಗಿ ನೀವು ಅವರ ಮಕ್ಕಳು ಮೊಮ್ಮಕ್ಕಳು ರಾಜಕೀಯದಲ್ಲಿ ಇರಬೇಕಾದ್ರೆ ಅವರನ್ನ ಹೊರತುಪಡಿಸಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ಹೆಚ್ಚಾಗಿ ನಿಂತಿದ್ರ ಬಗ್ಗೆ ಆಕ್ಷೇಪ ಇದೆ. ನಾವು ಈಗ ವ್ಯಕ್ತಿಯಾಗಿ ವಿಚಾರ ಮಾಡ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ಗೆ ನಾವು ಪ್ರೋತ್ಸಾಹ ಮಾಡೋದು, ಅವ್ರನ್ನ ಒಳ್ಳೆಯದಾಗಿ ನೆನೀತಾ ಇರ್ತಕ್ಕಂಥದ್ದು. ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಶ್ರಮ ವಹಿಸಿರೋದ್ರಿಂದ ಭಾಳಷ್ಟು ದಿವಸದಿಂದ ಅವರು CM ಆಗಬೇಕು ಅಂತ ಮನಸ್ಸಲ್ಲಿರೋದ್ರಿಂದ ಅವ್ರ ದೇವರು ಅವನಿಗೆ ಒಂದು CM ಆಗೋ ಅವಕಾಶ ಕೊಡಲಿ ಅಂತ ಕೇಳ್ಕೊಳ್ತೀವಿ ಅಷ್ಟೇ ಹೊರತು ಬೇರೆಯವ್ರನ್ನ ನೋಡ್ಕೊಂಡು ನಾವೇನೋ ಹೇಳ್ತಾ ಇಲ್ಲ. ಈಗ ದೇವೇಗೌಡರ ಮಕ್ಕಳಾಗಲಿ, ಅವ್ರ ಮಕ್ಕಳಾಗಲಿ, ನಮ್ಮ ಯಡಿಯೂರಪ್ಪನವ್ರ ಮಕ್ಕಳು, ಆ ಥರ ನಾವು ಅದೇನು ಯೋಚನೆ ಮಾಡ್ತಾ ಇಲ್ಲ. ರೇವಣ್ಣ ಅವರು ಕೂಡ ಬೇಜಾರು ಮಾಡ್ಕೊಂಡು ಮಾತನಾಡಿದ್ರು ಇವತ್ತು. ಅವ್ರವ್ರ ಇಷ್ಟ, ಅವ್ರಿಗೇನು ಬೇಕೋ ನೆನೆಸ್ಕೊಂಡು ಅವರು ಮಾತಾಡ್ಬೋದು. ಕುಮಾರಸ್ವಾಮಿ ಅವರು ಮತ್ತೊಮ್ಮೆ CM ಆಗ್ಲಿ ಅಂತನೋ ಅಥವಾ ದೇವೇಗೌಡರ ಕುಟುಂಬದಿಂದ ಇನ್ಯಾರೋ ಮಂತ್ರಿ ಆಗ್ಲಿ ಅಂತನೋ ನಿಮ್ಗೆ ಅನ್ಸದೇ ಇಲ್ವಾ? ಯಾವತ್ತೂ ಅನ್ಸಿಲ್ವಾ? ಅಥವಾ ಬಹಿರಂಗವಾಗಿ ಯಾವತ್ತೂ ಹೇಳಿಕೆ ನೀಡಿಲ್ಲ ಯಾಕೆ ಅಂತ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಅಂದ್ರೆ ಈಗ ಅವರು ಎಲ್ಲ CM ಆಗಿ ಅನುಭವಿಸಿದಾರಲ್ವಾ, ಈಗ ಇನ್ನೊಂದ್ಸರಿ CM ಆಗ್ಬೇಕು ಅಂದ್ರೆ ಅದು ದೇವ್ರ ಮಾಡೋದು ಮಾಡ್ತಾನೆ. ಈಗ ಇವ್ರು ಆಗಿಲ್ವಲ್ಲ, ಇವ್ರೊಂದ್ಸರಿ ಆಗ್ಲಿ. ಅಂದ್ರೆ ದೇವೇಗೌಡರ ಕುಟುಂಬಕ್ಕೂ ಕೂಡ ನಿಮ್ಮ ಬೆಂಬಲ ಅಷ್ಟೇ ಇದೆ? ಇದೆ. ನಾವು ಇವಾಗ ನಿಮಗೆ TV ಮುಂದೆ ಹೇಳ್ತೀವಿ, ದೇವೇಗೌಡರು ಅವ್ರ ಧರ್ಮಪತ್ನಿ ಚೆನ್ನಮ್ಮ ಅವ್ರನ್ನ ಇಬ್ಬರೂ ಕೂಡ ಪ್ಯಾಲೇಸ್ನಲ್ಲಿ ಕೂರಿಸಿ ಅವಾಗ ಬಾಲಗಂಗಾಧರನಾಥ್ಗೆ ಹೇಗೆ ಜನ ಸೇರಿ ಇದು ಮಾಡಿದ್ರು, ಹಾಗೆ ಇವ್ರಿಗೂ ಕೂಡ ಸೇರಿಸಿ ಎಲ್ಲ ಜನನೂ ಬಂದು ಅವ್ರ ದರ್ಶನ ಮಾಡಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಸುಮಾರು ಜನದ ಹತ್ರ ಮಾತಾಡಿದ್ದೀನಿ. ಒಕ್ಕಲಿಗರ ಸಂಘದಲ್ಲೂ ಮಾತಾಡಿದ್ದೀನಿ. ಅದು ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥದ್ದು. ವೈವ್ಯವೃದ್ಧರು ಕೊನೆ ಕಾಲ, ಆದ್ದರಿಂದ ಅವ್ರ ದರ್ಶನನೇ ಎಲ್ಲರೂ ಮಾಡಲಿ ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು. ಹಾಗಾದ್ರೆ ದೇವೇಗೌಡರ ಕುಟುಂಬದ ಪರವಾಗಿಯೂ ಕೂಡ ನಿಮ್ಮ ಒಲವಿದೆ? ಹೌದು. ಇನ್ನು ಈ ಎಲ್ಲ ಪ್ರಹಸನ ಶುರುವಾದ ಮೇಲೆ, ನೀವು ಅವತ್ತು ವೇದಿಕೆ ಮೇಲೆ ಮಾತನಾಡಿದ ಮೇಲೆ ಅನೇಕರು ವಿಶ್ಲೇಷಣೆ ಮಾಡ್ತಿದ್ದಾರೆ, ಮಠಮಾನ್ಯಗಳು ಪೀಠಾಧಿಪತಿಗಳು ರಾಜಕೀಯದಿಂದ ದೂರ ಉಳಿಬೇಕು ಅಂತ ಹೇಳಿ. ನಾವು ರಾಜಕೀಯದ ವಿಷಯದ ಬಗ್ಗೆ ಹೇಳಲಿಲ್ಲ, ಅದು ಗಮನ ಇಟ್ಕೊಳ್ಳಿ. ನಾವು ರಾಜಕೀಯ ಅಂತ ಅನ್ನೋದೇ ನಮಗಿಲ್ಲ. ನಮ್ಮ ಮನಸ್ಸಿನಲ್ಲಿದ್ದದ್ದು ಈ 3 ಅಂಶ ಇತ್ತು, ಅದನ್ನು ಹೇಳಿದ್ವಿ ಹೊರತು ರಾಜಕೀಯವಾಗಿ ನಾವು ಹೇಳಲೇ ಇಲ್ಲ. ಇಂಥ ಪಕ್ಷ ಬರಲಿ, ಅಂಥ ಪಕ್ಷ ಬರಲಿ, ಅವರಾಗಲಿ ಇವರಾಗಲಿ ಹಾಗೆ ಅಂತ. ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ದಿವಸದಿಂದ ಇದೆ, ಅವ್ರು ಆಗಲಿ ಅಂತ ನಾವು ಹೇಳಿದ್ದಷ್ಟೇ.